ಹರೇ ಕೃಷ್ಣ. ನನ್ನ ಹೆಸರು ಜಯಲಕ್ಷ್ಮಿ, ಟಿ ದಾಸರಳ್ಳಿಯಿಂದ. ಇವತ್ತು ನಾನು ರಾಮಾಯಣದ ಯುದ್ಧಕಾಂಡದಲ್ಲಿ ಇರುವಂತಹ ಒಂದು ವಿಶೇಷವಾದಂತಹ ಮಾಹಿತಿಯನ್ನು ನಿಮಗೆ ಕೊಡ್ತೇನೆ. ಅದೇನೆಂದರೆ, ಯುದ್ಧದ ಸಮಯದಲ್ಲಿ ಲಕ್ಷ್ಮಣನು ಮೇಘನಾಥನ ಒಂದು ಬಾಣದ ಪ್ರವಾಹಕ್ಕೆ ಒಳಗಾಗಿ ಮೂರ್ಛೆ ಹೋಗ್ತಾನೆ. ಆಗ ವಾನರ ವೈದ್ಯನಾಗಿದ್ದಂತಹ ಸುಷೇಣರು ಹನುಮಂತನನ್ನು ಕರೆದು ಲಕ್ಷ್ಮಣನನ್ನು ಗುಣಪಡಿಸೋದಕ್ಕೆ ಸಂಜೀವಿನಿ ಪರ್ವತದಲ್ಲಿರುವಂತಹ ಗಿಡಮೂಲಿಕೆಗಳನ್ನು ತರಕ್ಕೆ ಹೇಳ್ತಾರೆ. ನಮ್ಗೆ ಗೊತ್ತಿರೋ ಹಾಗೆ ಹಿಮಾಲಯಕ್ಕೆ ಹಾರಿದ ಹನುಮಂತನು ಕೇವಲ ಸಂಜೀವಿನಿ ಸಸಿ ಒಂದನ್ನೆಲ್ಲ ತಂದಿದ್ದು, ಅದರೊಂದಿಗೆ ಇನ್ನೂ ಕೆಲವು ಬೆಲೆ ಬಾಳುವಂತಹ ಸಸ್ಯಗಳನ್ನು ತರ್ತಾನೆ. ಮೊದಲನೇದು ವಿಶಲ್ಯಕರಣಿ ಅನ್ನುವ ಒಂದು ಸಸಿ. ಆ ಸಸ್ಯವು ವಿಶೇಷತೆ ಏನಂತಂದರೆ, ಅದು ರಕ್ತವನ್ನು ಸೋರೋದನ್ನು ನಿಲ್ಲಿಸುತ್ತೆ. ಎರಡನೇದು ಸಾವರ್ಣ್ಯಕರಣಿ ಅನ್ನೋದು. ಇದು ಕಾಸ್ಮೆಟಿಕ್ ಹರ್ಬ್ ಅಂತ ಕೂಡ ಕರೀತಾರೆ. ಕಾರಣ, ಈ ಮೂಲಿಕೆ, ಈ ಗಿಡಮೂಲಿಕೆಯ ಬರುವಂತಹ ರಸವನ್ನು ಚರ್ಮಕ್ಕೆ ಕಾಂತಿಯನ್ನು ಕೊಡಲಿಕ್ಕೆ ಬಳಸ್ತಾರೆ. ಇವತ್ತಿಗೂ ಇದನ್ನು ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿನಲ್ಲಿ ಬಳಸ್ತಾರೆ. ಮೂರನೇದು ಸಂಜೀವಕರಣಿ ಅಂತ. ಪ್ರಜ್ಞೆ ತಪ್ಪಿದಂತಹ ವ್ಯಕ್ತಿಗೆ ಮತ್ತೆ ಪ್ರಜ್ಞೆ ತರಿಸೋದಕ್ಕೆ, ಎಚ್ಚರಗೊಳಿಸಲಿಕ್ಕೆ ಈ ಗಿಡಮೂಲಿಕೆಯನ್ನು ಬಳಸ್ತಾರೆ. ನಾಲ್ಕನೇದು ಸಂಧಾನಿ ಅನ್ನೋ ಒಂದು ಗಿಡಮೂಲಿಕೆ. ಇದರ ವಿಶೇಷತೆ ಏನಂತಂದರೆ, ಮುರಿದು ಹೋಗಿರುವಂತಹ ಮೂಳೆಗಳನ್ನು ಒಂದು ಮಾಡಿಸುತ್ತೆ. ಅಂದರೆ ಫ್ರ್ಯಾಕ್ಚರ್ಡ್ ಬೋನ್ಸ್ನ ಫ್ಯೂಷನ್ ಮಾಡುತ್ತೆ. ಹಾಗಾಗಿ ಈ 4 ಬಗೆಯ ಮೂಲಿಕೆಗಳನ್ನು ಕೂಡ ತರಲಿಕ್ಕೆ ಸುಷೇಣರು ಹೇಳಿದಾಗ ಹಿಮಾಲಯಕ್ಕೆ ಹಾರಿ ಆ ಇಡೀ ಸಂಜೀವಿನಿ ಬೆಟ್ಟವನ್ನೇ ಹನುಮಂತನು ಹೊತ್ತು ತಂದು ಲಕ್ಷ್ಮಣನನ್ನು ಕಾಪಾಡ್ತಾನೆ. ಹರೇ ಕೃಷ್ಣ.